ನಮಸ್ಕಾರ. ನಾಳೆ ಡಿಸೆಂಬರ್ 31ನೇ ತಾರೀಕು ರಾಜ್ಯಾದ್ಯಂತ ಹೊಸ ವರ್ಷದ ಆಚರಣೆ ಕೂಡ ಶುರುವಾಗ್ತಾ ಇರುವಂತದ್ದು. ವಿಶ್ವದಲ್ಲೇನೆ ಆಚರಣೆ ಶುರುವಾಗ್ತದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಾಳೆ BMTC KSRTC ಬಸ್ ಇರೋದಿಲ್ಲ. ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೆ ಬಹಳಷ್ಟು ವಿಡಿಯೋಸ್ಗಳು ನ್ಯೂಸ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಇದನ್ನೇ ಬರ್ತಾ ಇರುವಂತದ್ದು. ನಾಳೆ ಶಕ್ತಿ ಯೋಜನೆ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇನ್ ಮುಂದೆ ಎಲ್ಲ ಮಹಿಳೆಯರು ಸಹ ಟಿಕೆಟ್ ನ ತಗೊಂಡು ಹೋಗ್ಬೇಕು ಅಂತ ಹೇಳಿ ಕೂಡ ಒಂದಷ್ಟು ವರದಿಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾದ್ರೆ ನಾಳೆ ಏನ್ ಕತೆ ಆಗುತ್ತೆ, ನಾಳೆ ಬಸ್ ಸಿಗುತ್ತಾ ಅಥವಾ ಏನಾಯ್ತು ಹೊಸದಾಗಿ ನ್ಯೂಸ್ಗಳು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ. ದಯವಿಟ್ಟು ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಡಿಸೆಂಬರ್ 31 ಎಲ್ಲ ಕಡೆ ಸೆಲೆಬ್ರೇಷನ್ಸ್ ಇರುತ್ತೆ. ಜೊತೆಗೆ ನಾಳೆ ಮೆಟ್ರೋ ಕೂಡ 2:30 ತನಕ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೆಟ್ರೋ ನಾಳೆ 2:30 ತನಕ ಓಡಾಡ್ತಾ ಇರುತ್ತೆ ಬೆಂಗಳೂರಲ್ಲಿ ಮೆಟ್ರೋ. ಸೊ ನೀವು ಪಾರ್ಟಿ ಗೀಟಿ ಇವಾಗ ಜಾಸ್ತಿ ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಪಾರ್ಟಿಗಳು ಜಾಸ್ತಿ ನಡೆಯುತ್ತೆ ನಾಳೆ. ಸೊ ಹಾಗಾಗಿ 2:30 ತನಕ ಮೆಟ್ರೋ ಕೂಡ ಎಕ್ಸ್ಟೆನ್ಷನ್ ಆಗಿದೆ. ಮೆಟ್ರೋ ಇದೆ. ಹಾಗಾದ್ರೆ ಜನಸಾಮಾನ್ಯರಿಗೆ ನಾಳೆ ಬೇಕಾಗಿರುವಂತ ಬಸ್, ಸ್ಪೆಷಲಿ ಈಗ ಊರಿಗೆ ಹೋಗ್ತಾ ಇರೋರು ಅಥವಾ ಊರಿಂದ ವಾಪಸ್ ಬರ್ತಾ ಇರೋರು, ರಜಾ ಎಲ್ಲ ಮುಗಿಸ್ಕೊಂಡು BMTC KSRTC ಬಸ್ಗಳು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಎಲ್ಲ ಕಡೆ ನ್ಯೂಸ್ ಬರ್ತಾ ಇದೆ ಅಲ್ವಾ. ಮುಷ್ಕರ ಏನಕ್ಕೆ? ಸಂಬಳ ಕರೆಕ್ಟಾಗಿ ಕೊಟ್ಟಿಲ್ಲ, PFಗಳು ಕರೆಕ್ಟಾಗಿ ಕೊಟ್ಟಿಲ್ಲ, ಗ್ರಾಜ್ಯುಟಿಗಳನ್ನ ಕರೆಕ್ಟಾಗಿ ಕೊಡ್ತಿಲ್ಲ, ಜೊತೆಗೆ ಶಕ್ತಿ ಯೋಜನೆಗೆ ಕೋಟ್ಯಾಂತರ ಹಣನ ಸರ್ಕಾರದವರು ಕೊನೆಗೂ ರಿಲೀಸೇ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಮುಷ್ಕರಕ್ಕೆ ಇಳಿದು ನಾಳೆ ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿತ್ತು. ಆದ್ರೆ ಇವಾಗ ಈ ಮುಷ್ಕರ ಹಿಂದೆ ಪಡೆದಿದ್ದಾರೆ. ಸೊ BMTC KSRTC ಡ್ರೈವರ್ಗಳೆಲ್ಲ ಏನೇನು ನಾಳೆ ಎಲ್ಲ ಸಿದ್ಧವಾಗಿದ್ರು ಆಕ್ಚುಲಿ ನಾಳೆ ಸ್ಟ್ರೈಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಈ ಸ್ಟ್ರೈಕು ಕ್ಯಾನ್ಸಲೇಷನ್ ಆಗಿರುವಂತದ್ದು. ಕ್ಯಾನ್ಸಲೇಷನ್ ಆಗಿದೆ ಅಂತ ನಾನು ಹೇಳಿದ್ರೆ ನೀವು ನಂಬಲ್ಲ ಅಂತ ಗೊತ್ತು. ವಿಡಿಯೋ ನೋಡ್ಕೊಂಬನ್ನಿ. ಅಂತ ಹೇಳ್ತಾ ಇದಾರಲ್ಲ, ಅದು ಸಾರ್ವಜನಿಕರ ತೊಂದರೆ ಆಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನ ಮುಂದಕ್ಕೆ ಹಾಕಿ ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ನಾವು ಮುಷ್ಕರವನ್ನು ವಾಪಸ್ ತಗೊಂಡಿದ್ವಿ, ಕೈ ಬಿಟ್ಟಿದೀವಿ. ಸೊ ವಿಡಿಯೋ ನೋಡಿದ್ರ ಕನ್ಫರ್ಮೇಶನ್ ಸಿಗ್ತಾ? ಸೊ ಹಾಗಾದ್ರೆ ನಾಳೆ ನೀವು ಯಾವುದೇ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. KSRTC ಆಗಲಿ BMTC ಆಗಲಿ ಎಲ್ಲ ಬಸ್ಗಳು ಓಡಾಡ್ತಾ ಇದ್ದಾವೆ. ಜೊತೆಗೆ ಈ ಮುಷ್ಕರನ ನಾವು ಜನವರಿ 15ನೇ ತಾರೀಕಿನ ಮೇಲೆ ಮುಂದುವರಿಸ್ತೀವಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಬಟ್ ಇಲ್ಲಿ ಮತ್ತೆ ಹೊಡೆತ ಬೀಳ್ತಾ ಇರುವಂತದ್ದೇ ನೌಕರರಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಹಣ ರಿಲೀಸ್ ಮಾಡಿದೀವಿ ಅಂತ ಹೇಳಿ ಮಿನಿಸ್ಟ್ರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ನಿಜವಾಗ್ಲೂ ಅದು ತಲುಪೋದಿಕ್ಕೆ ಮತ್ತಿನ್ನೆಷ್ಟು ದಿನ ಆಗುತ್ತೆ? ಮುಷ್ಕರನ ಮಾಡ್ತಾರ ಅಟ್ಲೀಸ್ಟ್ 15ನೇ ತಾರೀಕಿನ ಮೇಲಾದ್ರೂ. ಯಾಕಂದ್ರೆ ಈಗ ಜನಸಾಮಾನ್ಯರಂತೂ ಏನಿಲ್ಲ, ಓಡಾಡ್ತಾ ಇದಾರೆ, ಯೂಸ್ ಮಾಡ್ಕೊಂತ ಇದಾರೆ. ಬಟ್ ಇಲ್ಲಿ ತೊಂದರೆ ಆಗ್ತಾ ಇರುವಂತದ್ದು ನಿಮ್ಮ ಡ್ರೈವರ್ಸ್ ಗಳಿಗೆ, ಕಂಡಕ್ಟರ್ಸ್ ಗಳಿಗೆ ಅಲ್ವಾ, ಕೆಲಸ ಮಾಡ್ತಾ ಇರೋರಿಗೆ. ನೀವುಗಳು ಮುಷ್ಕರನ ಮಾಡಿದಿದ್ರೆ ಖಂಡಿತವಾಗ್ಲೂ ಏನಾದ್ರೂ ವರ್ಕೌಟ್ ಆಗಿರೋದು. ಇಲ್ಲಿ ಸಂದಾಯ ಮಾಡ್ಕೊಂಡು ನೀವು ಅಲ್ಲಿ ಏನೋ ಒಂದು ಸೆಟಪ್ ನ ಮಾಡ್ಕೊಂಡು ಇವಾಗ ನೀವು ಈ ತರ ಮಾಡಿರೋದು ನಿಮಗೆ ಲಾಸ್ ಆಗುತ್ತೆ ಎಂಡ್ ಆಫ್ ದ ಡೇ. ಸೊ ಇಲ್ಲಿ ಜನಸಾಮಾನ್ಯರಿಗೆ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಗೆ ಇನ್ನ ಬಸ್ ಯಾವುದು ಬಂದ್ ಆಗೋದಿಲ್ಲ. ನ್ಯೂ ಇಯರ್ ಆಗಿರ್ಬೋದು ಅಥವಾ ಏನಾಗಿರ್ಬೋದು, ಇನ್ನು ಮುಂದಕ್ಕೆ ಬಸ್ ಶಕ್ತಿ ಯೋಜನೆ ಸಹ ಬಂದ್ ಆಗ್ತಾ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನೀವು ಆರಾಮಾಗಿ ಓಡಾಡ್ಕೋಬಹುದು. ನಾಳೆ ಬಸ್ ಇರುತ್ತೆ. ಸೊ ನೀವೇನೇ ಟ್ರಾವೆಲ್ ಪ್ಲಾನ್ಸ್ ಇದ್ರೂ ಅದನ್ನ ಕಂಟಿನ್ಯೂ ಮಾಡ್ಕೋಬಹುದಾಗಿದೆ. ಸೊ ಇದಾಗಿತ್ತು ಶಕ್ತಿ ಯೋಜನೆಯ ಮತ್ತೊಂದು ಕ್ವಿಕ್ ಅಪ್ಡೇಟು. ಮುಷ್ಕರ ನಡೀತಿಲ್ಲ, ಬಸ್ಸು ಓಡಾಡ್ತಿದೆ. ಸೊ ಈ ವಿಡಿಯೋನ ಶೇರ್ ಮಾಡ್ರಿ, ಎಲ್ಲಿಗೂ ಗೊತ್ತಾಗ್ಲಿ ನಾಳೆ ಮುಷ್ಕರ ಇಲ್ಲ ಅಂತ ಹೇಳಿ ವಿಷಯಗಳು ಬಂದಿರುವಂತದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.